ನಿಮಗೆ ನೀವು ಓದೋ ಕಾನ್ಸೆಪ್ಟ್ಸ್ ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಪ್ರಾಪರ್ ಲರ್ನಿಂಗ್ ಮೆಥಡ್ ಯೂಸ್ ಮಾಡಬೇಕು. ಲರ್ನಿಂಗ್ ಮೆಥಡ್ ಸರಿಗಿರ್ಬೇಕು. ಲರ್ನಿಂಗ್ ಮೆಥಡ್ ಸರಿಗಿಲ್ವಾ, ನೀವು ಓದಿದ್ದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಈ ನಮ್ಗೆ ಲರ್ನಿಂಗ್ ಮೆಥಡ್ಸ್ ಇದೆಯಲ್ಲ, ನಮಗೆ ಇದರಲ್ಲಿ ಓವರ್ ಲರ್ನಿಂಗ್ ಅಂತ ಇದೆ, ಹೋಲ್ ಲರ್ನಿಂಗ್ ಮೆಥಡ್ ಅಂತ ಇದೆ, ಪಾರ್ಟ್ ಲರ್ನಿಂಗ್ ಮೆಥಡ್, ಸ್ಪೇಸ್ಡ್ ಲರ್ನಿಂಗ್ ಮೆಥಡ್ ಅಂಡ್ ಅನ್ಸ್ಪೇಸ್ಡ್ ಲರ್ನಿಂಗ್ ಮೆಥಡ್ಸ್. ಇದು ಲರ್ನಿಂಗ್ ಮೆಥಡ್ಸ್. ಇದು 5 ಲರ್ನಿಂಗ್ ಮೆಥಡ್ಸ್ ಇದೆ. I told you reading and studying. Reading. So ನೀವು ಯಾವುದು ನ್ಯೂಸ್ ಪೇಪರ್ಸ್, ಸ್ಟೋರಿ ಬುಕ್ಸ್, ಮ್ಯಾಗಝಿನ್ಸ್ ಅದನ್ನ ನೀವು ಓದಬೇಕಾದ್ರೆ ನೀವು ಹೋಲ್ ಲರ್ನಿಂಗ್ ಮೆಥಡ್ ಮತ್ತು ಅನ್ಸ್ಪೇಸ್ಡ್ ಲರ್ನಿಂಗ್ ಮೆಥಡ್ ಯೂಸ್ ಮಾಡಬಹುದು. ಯಾವುದಕ್ಕೆ? ಸ್ಟೋರಿ ಬುಕ್ಸ್, ನಾವೆಲ್ ಬುಕ್ಸ್ಗೆ. ನಿಮ್ಮ ಸ್ಕೂಲ್ ಬುಕ್ಸ್, ಕಾಲೇಜ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಟೆಕ್ಸ್ಟ್ ಬುಕ್ಸಿಗೆ ನೀವು ಯೂಸ್ ಮಾಡಬೇಕಿರೋದು ಪಾರ್ಟ್ ಲರ್ನಿಂಗ್ ಮತ್ತು ಸ್ಪೇಸ್ ಲರ್ನಿಂಗ್. ನೀವು ಪಾರ್ಟ್ ಲರ್ನಿಂಗ್, ಸ್ಪೇಸ್ ಲರ್ನಿಂಗ್ ಮೆಥಡ್ ಯೂಸ್ ಮಾಡಿದ್ರೆ ನೀವು ಓದಬೇಕಾದ್ರೆ ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವೇನಾದರೂ ಈ ಹೋಲ್ ಲರ್ನಿಂಗ್, ಅನ್ಸ್ಪೇಸ್ ಲರ್ನಿಂಗ್ ಯೂಸ್ ಮಾಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಏನಿದು ಹೋಲ್ ಲರ್ನಿಂಗ್ ಅಂದ್ರೆ ಏನು? ಲುಕ್ ಹಿಯರ್. ಈಗ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಕಂಪ್ಲೀಟ್ ಆರ್ಟಿಕಲ್ ಓದ್ಬೇಕು, ಹೋಲ್ ಲರ್ನಿಂಗ್. ಸ್ಟೋರಿ ಬುಕ್ ತಗೊಂಡ್ರೆ ಕಂಪ್ಲೀಟ್ ಸ್ಟೋರಿ ಓದ್ಬೇಕು. ನಾವೆಲ್, ಸೊ ನಾವೆಲ್ ಮೇ ಬಿ 100 pages 12 pages, ಕಂಪ್ಲೀಟ್ ನಾವೆಲ್ ಓದ್ತೀರಿ, ಅರ್ಥ ಆಗುತ್ತೆ. ಹೋಲ್ ಲರ್ನಿಂಗ್. ಈಗ ನಿಮ್ಗೆ ಒಂದು ಚಾಪ್ಟರ್ ಇದೆ, ಫಸ್ಟ್ ಚಾಪ್ಟರ್ 20 pages ಇದೆ. 20 pages ಅನ್ನ ಕಂಪ್ಲೀಟ್ ಒಂದೇ ಸಲ ಓದಿದ್ರೆ ಅರ್ಥ ಆಗುತ್ತಾ? ಕನ್ಫ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ನಾವೆಲ್ 200 pages ಇರಲಿ, ಒಟ್ಟಿಗೆ ಓದ್ಬೋದು, ಅರ್ಥವಾಗುತ್ತೆ, ನೆನಪು ಇರುತ್ತೆ. ಟೆಕ್ಸ್ಟ್ ಬುಕ್ 20 pages, ಎಲ್ಲ ಕಾನ್ಸೆಪ್ಟ್ಸ್ ಜಂಬಲ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲಿ ನೀವೇನ್ ಮಾಡ್ತೀರಾ, ನೀವು ಸ್ಕೂಲ್ ಶುರು ಆಗುತ್ತೆ, ಡೈಲಿ ಕ್ಲಾಸಸ್ ಮಾಡ್ತಾ ಇರ್ತಾರೆ. ನೀವು ನೆಕ್ಸ್ಟ್ ವೀಕ್ UT ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. 1 week ಟೈಮ್ ಇರುತ್ತೆ, 3 chapters ತಗೊಂಡು ಒಂದೊಂದು ದಿನಕ್ಕೆ ಒಂದೊಂದು ಚಾಪ್ಟರ್ ಓದ್ತೀರಾ. ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಪೂರ್ತಿ 3 ಚಾಪ್ಟರ್ ಓದ್ತೀರಾ. ಏನಾಗುತ್ತೆ ಎಕ್ಸಾಮ್ ಅಲ್ಲಿ? ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಹೋಲ್ ಲರ್ನಿಂಗ್ ಇರೋದು ಮ್ಯಾಗಝಿನ್ಸ್ಗೆ, ನ್ಯೂಸ್ ಪೇಪರ್ಸ್ಗೆ, ಟೆಕ್ಸ್ಟ್ ಬುಕ್ ಸಿಗಲ್ಲ. ಸರಿ ಸರ್, ಟೆಕ್ಸ್ಟ್ ಬುಕ್ಗೆ ಪಾರ್ಟ್ ಲರ್ನಿಂಗ್ ಹೇಗೆ ಮಾಡ್ಬೇಕು ಸರ್? ನಾನು ಪಾರ್ಟ್ ಲರ್ನಿಂಗ್ ಏನಂದ್ರೆ, ಈಗ 20 pages ಇದೆ ಅನ್ಕೊಳ್ಳೋಣ, ಮೊದಲನೇ ಚಾಪ್ಟರ್. ಮೇಕ್ ಇಟ್ 4 parts, 5 pages. Look here, 5 pages, 5 pages, 5. ಮೊದಲನೇ ದಿನ read 5 pages. Second day next 5 pages. Third day next 5.